ಹೆಲೋ ಎವ್ರಿವನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಾನಿವತ್ತು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಸ್ವಲ್ಪ ಬೇಗ ಅಡುಗೆ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಈವ್ನಿಂಗು ಸ್ವಲ್ಪ ಬೇಗನೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಹಾಗೆ ಪಾತ್ರೆ ಎಲ್ಲ ಹಾಗೆ ಇತ್ತು, ತೊಳೆದೇ ಇರಲಿಲ್ಲ, ವಾಶ್ ಮಾಡಿರಲಿಲ್ಲ. ಸ್ವಲ್ಪ ಯಾಕೋ ಹುಷಾರಿಲ್ದಂಗೆ ಆಗಿತ್ತು ಅಂತ ಅಂದ್ಬಿಟ್ಟು ಪಾತ್ರೆನ ತೊಳೆದಿರಲಿಲ್ಲ. ಸೊ ಹಾಗಾಗಿ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡು ಫಸ್ಟು ಪಾತ್ರೆನ ತೊಳ್ಕೊಳ್ಳೋಣ ಅಂತಂದು ಪಾತ್ರೆನ ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಪಾತ್ರೆ ಎಲ್ಲ ತೊಳೆಯೋದು ಮುಗೀತು. ಹಾಗೆ ಸಿಂಕ್ನು ಕೂಡ ಸೋಪ್ ಹಾಕಿ ವಾಶ್ ಮಾಡಿಕೊಂಡೆ. ಅದೇನೋ ನನಗೆ ಸೋಪ್ ಹಾಕಿ ವಾಶ್ ಮಾಡಿಕೊಂಡು ನೀಟಾಗಿ ತೊಳ್ಕೊಳ್ಳಿಲ್ಲ ಅಂತಂದರೆ ಅದು ಕೆಲಸ ನಂದು ಫಿನಿಶ್ ಅಂತ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಶೆಲ್ಫ್ ಎಲ್ಲ ಒರೆಸ್ಕೊಂಡು ನೀಟಾಗಿ ನಂತರ ಸಿಂಕ್ನ ವಾಶ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸಿಂಕ್ನ ತೊಳ್ಕೊತಾ ಇದ್ದೀನಿ. ಇಲ್ಲ ಅಂತಂದರೆ ಅದೊಂಥರ ಸ್ಮೆಲ್ ಬಂದಂಗೆ ಆಗಿಬಿಡತ್ತೆ. ಸೊ ಅದಕ್ಕೆ ಹಾಗೆ ನಂದು ಎಲ್ಲ ಕೆಲಸ ಮುಗೀತು ಅಂತ ಅಂದ್ಕೊಂಡು ಮೊಳಕೆ ಹುರುಳಿಕಾಳು ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ. ಸೊ ಅದನ್ನು ಹಾಕಿಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರನ್ನ ರೆಡಿ ಮಾಡಿಕೊಂಡೆ. ಮಕ್ಕಳು ಚಿಕ್ಕವರಿರೋದ್ರಿಂದ ಸ್ವಲ್ಪ ಬೇಗನೆ ಊಟ ಮಾಡಿಬಿಡ್ತಾರೆ ಅಲ್ವಾ ಸಂಜೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಅಡುಗೆ ಮುಗಿಸ್ಕೊಂಡು ಬಿಡೋಣ, ಮತ್ತು ಅವರು ಊಟಕ್ಕೆ ಕೇಳ್ತಾರೆ ಅಂತ ಅಂದ್ಕೊಂಡು ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಸೊ ಹಾಗೆ ನನ್ನ ಹಸ್ಬೆಂಡು ಪೇಟೆ ಕಡೆ ಹೋಗಿದ್ದರು. ಸೊ ಅವ್ರಿಗೆ ಅಂತ ಅಂದ್ಬಿಟ್ಟು ಈ ಥರ ಏನೋ ಒಂದು ಸೌಂಡ್ ಬರೋದು ರ್ಯಾಬಿಟ್ ಥರದ್ದು ಏನೋ ತಂದಿದ್ದಾರೆ. ನೋಡೋಕ್ಕೆ ಹೆಡ್ಫೋನ್ಸ್ ಥರ ಇದೆ, ಬಟ್ ಅದು ಹೆಡ್ಫೋನ್ಸ್ ಅಲ್ಲ. ಅಂದರೆ ಚಳಿ ಅಲ್ವಾ, ಸೊ ಕಿವಿ ಎಲ್ಲ ಬೆಚ್ಚಗಿರುತ್ತೆ ಅಂತ ಅಂದ್ಕೊಂಡು ಇಬ್ಬರಿಗೂ, ತಾನ್ಯಗೆ ಮತ್ತು ತ್ರಿಯಂಗೆ ಇಬ್ಬರಿಗೂ ತೊಗೊಂಡು ಬಂದಿದ್ದಾರೆ. ಸೊ ಅದನ್ನು ಟ್ರಯಲ್ ತೋರಿಸ್ತಾ ಇದ್ದಾರೆ. ತಾನ್ಯಂಗೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಅವ್ರ ಪಪ್ಪ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದಾರೆ ಹೀಗೆ ಯೂಸ್ ಮಾಡೋದು ಅಂತ. ಅದನ್ನು ತಂದಾಗ ಫುಲ್ ಖುಷಿ ಆಗಿಬಿಟ್ರು ಇಬ್ಬರೂ. ಅವಳು ಚಿಕ್ಕವಳಿಗಂತೂ ಯೂಸ್ ಮಾಡೋದಕ್ಕೆ ಬರೋಲ್ಲ, ಹಾಕಿದರೂ ಕೂಡ ಅವಳು ಇಟ್ಕೊಳ್ಳೋದಿಲ್ಲ, ತೆಗೆದು ಬಿಸಾಡಿಬಿಡ್ತಾಳೆ. ನೋಡಿ ಹಾಕಿದರೆ ಹೇಗೆ ತೆಗೆದು ಬಿಸಾಡ್ತಿದ್ದಾಳೆ ಅಂತ ಅಂದು ಇಟ್ಕೊಳ್ಳೋದೇ ಇಲ್ಲ ಅವಳು ಅದನ್ನು. ಅವಳಿಗೇನೋ ಒಂಥರ ಖುಷಿ ಆಗಿಬಿಟ್ಟಿದೆ, ಏನೋ ಸಿಕ್ಕಂಗೆ ಆಗಿಬಿಟ್ಟಿದೆ. ಅದು ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾಳೆ ಅದನ್ನು ನೋಡಿಬಿಟ್ಟು. ಸೊ ಹಾಗೆ ನಾನು ತುಂಬ ದಿನ ಆಗಿತ್ತು ಅಂತ ಅಂದ್ಬಿಟ್ಟು ಮ್ಯಾಂಗೋ ತರೋದಕ್ಕೆ ಹೇಳಿದ್ದೆ. ನಾನು ಅಂದ್ಕೊಂಡೆ ತರೋದಿಲ್ಲ ಇವರು ಮಳೆ ಇರೋದ್ರಿಂದ ಅಂತ ಅಂದ್ಕೊಂಡೆ, ಬಟ್ ತೊಗೊಂಡು ಬಂದರು. ಸೊ ಹಾಗಾಗಿ ಮ್ಯಾಂಗೋ ಎಲ್ಲ ಎತ್ತಿಡೋಣ ಅಂತಂದು ನೀಟಾಗಿ ಜೋಡಿಸ್ತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ಹೇಗೋ ಮ್ಯಾಂಗೋ ನೋಡ್ಕೊಂಡ್ಬಿಟ್ಲು. ಸೊ ಹಾಗಾಗಿ ನೋಡ್ತಾ ಇದ್ದವಳೆ ಅವಳು ಪಪ್ಪಂಗೆ ಮ್ಯಾಂಗೋ ಹೆಚ್ಚಿಕೊಡೋದಕ್ಕೆ ಹೇಳು ಮಮ್ಮಂಗೆ, ನಾನು ಕೇಳಿದರೆ ನಾನು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಪ್ಪನ ಕೈಯಲ್ಲಿ ಹೇಳಿಸಿದ್ಲು. ಸೊ ಹಾಗಾಗಿ ಕೇಳಿದಾಳಲ್ವ ಅಂತ ಅಂದ್ಬಿಟ್ಟು ಮ್ಯಾಂಗೋನ ಹೆಚ್ಚಿಕೊಡೋಣ ಅಂತಂದು ಮ್ಯಾಂಗೋನ ವಾಶ್ ಮಾಡಿಕೊಂಡು
ಸೊ ಅದನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ಅವಳಿಗೆ. ಅವಳಿಗೇನು ಮ್ಯಾಂಗೋ ಅಂದರೆ ತುಂಬ ಇಷ್ಟ ಅವಳಿಗೆ. ಅದು ಆ್ಯಕ್ಚುಲಿ ಎಲ್ಲ ಸೀಸನಲ್ಲೂ ಸಿಗೋಲ್ಲ ಅಲ್ವಾ, ಬಟ್ ಸೀಸನ್ ವೈಸ್ ಅಷ್ಟೇ ಅದು ಸಿಗೋದು. ಬಟ್ ಅವಳಿಗೆ ತುಂಬ ಇಷ್ಟ ಮ್ಯಾಂಗೋ ಅಂತ ಅಂದರೆ. ಮೊದಲೆಲ್ಲ ಸಿಕ್ಕಾಪಟ್ಟೆ ತರ್ತಾಯಿದ್ರು, ಬಟ್ ಇವಾಗ ಮಳೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ತರೋದು. ಆಮೇಲೆ ನನ್ನ ಚಿಕ್ಕ ಮಗಳಿಗೂ ಕೂಡ ಮ್ಯಾಂಗೋ ತಿಂದರೆ ಆಗೋದಿಲ್ಲ, ಅವಳಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಹಾಗಾಗಿನೇ ಮನೇಲಿ ಮ್ಯಾಂಗೋ ಕಡಿಮೆ ಮಾಡಿದ್ದೀವಿ. ತುಂಬ ದಿನ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಮ್ಯಾಂಗೋನ ನಾನೇ ಹೇಳಿಬಿಟ್ಟು ತರಿಸಿದ್ದೆ. ಅದರಲ್ಲೂ ಅಜ್ಜಿ ಬೇರೆ ಬಂದಿದ್ರಲ್ವ, ಅವ್ರಿಗೂ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವರು ತಿಂತಾರೆ ಅಂತ ಅಂದ್ಬಿಟ್ಟು ಮ್ಯಾಂಗೋನ ತರಿಸಿದ್ದೆ. ಸೊ ಹಾಗೆ ಮನೇಲಿ ಸ್ವಲ್ಪ ದಿನಸಿ ಖಾಲಿಯಾಗಿತ್ತು, ಅಂದರೆ ಮಸಾಲ ಐಟಮ್ಸ್ ಖಾಲಿಯಾಗಿದ್ದು. ಸೊ ಇಲ್ಲೇ ಮನೆ ಹತ್ರನೇ ಓಮಿನಿಲಿ ಒಬ್ಬರು ಬರ್ತಾರೆ, ಅವರು ಬಂದಿದ್ದರು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಬಟ್ ಅವ್ರು ಬಂದಿರಲಿಲ್ಲ. ಇವತ್ತು ಬಂದಿದ್ದರು ಅಂತ ಅಂದ್ಬಿಟ್ಟು ಸುಮಾರು ಐಟಮ್ಸ್ನ ತೊಗೊಂಡೆ. ಸುಮಾರು ಮಸಾಲ ಐಟಮ್ಸ್ ಖಾಲಿ ಆಗಿಬಿಟ್ಟಿತ್ತು. ಸೊ ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದಕ್ಕೆ 2 ಹೇರ್ ಬ್ಯಾಂಡ್ನ ಫ್ರೀಯಾಗಿ ಕೊಟ್ಟರು ನನ್ನ ಮಗಳಿಗೆ. ಸೊ ಅವಳು ಹಠ ಮಾಡಿಬಿಟ್ಟು ಒಂದು ಸ್ಮಾಲ್ ಕ್ಲಿಪ್ಸ್ನ ತೊಗೊಂಡ್ಳು. ಬೇಡ ಅಂದರೂ ಕೇಳಲಿಲ್ಲ, ಇದೆ ಅಂದ್ರೂ ಕೇಳಲಿಲ್ಲ, ಮತ್ತೆ ತೊಗೊಂಡಿದ್ದಾಳೆ. ಎಲ್ಲ ಪ್ಯಾಕೆಟು ಒಂದೊಂದು ಪ್ಯಾಕೆಟಿಗೂ 20 ರೂಪೀಸ್ ಆಯಿತು. ಸೊ ತುಂಬ ಚೀಪ್ ಅಂತ ಅನಿಸುತ್ತೆ ಅವ್ರ ಹತ್ರ ತೊಗೊಳ್ಳುವಾಗ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಅವ್ರ ಹತ್ರನೇ ತೊಗೊಬಿಡ್ತೀನಿ. ಏನೇ ಒಂದು ಐಟಮ್ಸ್ ಬೇಕಂದ್ರೂ ಈ ಥರದ್ದು ಮಸಾಲ ಐಟಮ್ಸು. ಸೊ ಅದನ್ನು ಒಂದು ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಎಷ್ಟೆಷ್ಟು ಪ್ಯಾಕ್ ಇದೆ, ಏನೇನಿಲ್ಲ ಅಂತ ನೋಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಎಲ್ಲನೂ ನೀಟಾಗಿ ಒಂದೊಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.